ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 848ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಯೂಟ್ಯೂಬ್ ಅವರು ತುಂಬಾ ಮಟ್ಟಿಗೆ ಆಡ್ ಬ್ಲಾಕರ್ಸ್ನ ಕಂಟ್ರೋಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಡ್ ಬ್ಲಾಕರ್ಸ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತೀನಿ. ತುಂಬಾ ಜನ ಈ ಒಂದು ಆಡ್ ಬ್ಲಾಕರ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಮಗೆ ಆಡ್ಸ್ ಬರುತ್ತಲ್ಲ, ಅದೇ ನಾವು ಆಡ್ ಬ್ಲಾಕರ್ ನ ಯೂಸ್ ಮಾಡಿದ್ರೆ ನಮಗೆ ಯೂಟ್ಯೂಬ್ ಅಲ್ಲಿ ಆಡ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಇದರಿಂದ ಕ್ರಿಯೇಟರ್ಸ್ಗೂ ಕೂಡ ಹೊಡ್ತಾ ಬೀಳುತ್ತೆ, ಅದ್ರ ಜೊತೆಗೆ ಯೂಟ್ಯೂಬ್ಗೂ ಕೂಡ ಹೊಡ್ತಾ ಬೀಳುತ್ತೆ ಅಂತಾನೆ ಹೇಳ್ಬೋದು. ಇವಾಗ ತುಂಬಾ ಮಟ್ಟಿಗೆ ಕಂಟ್ರೋಲ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗಲೂ ಕೂಡ ತುಂಬಾ ಜನ ಮೊಬೈಲ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಿರ್ತಾರೆ. ಇವಾಗ ಯೂಟ್ಯೂಬ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗಾಗಲೇ ನಾವು ಫಸ್ಟ್ ಫೇಸ್ ಕಂಪ್ಲೀಟ್ ಮಾಡಿದೀವಿ, ನೆಕ್ಸ್ಟ್ ನಾವು ಇನ್ನ ಒಂದು ವರ್ಷನ್ ರಿಲೀಸ್ ಮಾಡ್ತೀವಿ. ಈ ಒಂದು ವರ್ಷನ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಯಾರು ಕೂಡ ಆಡ್ ಬ್ಲಾಕರ್ ಯೂಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅವರು ಹೇಳ್ತಾ ಇದ್ದಾರೆ. ಸೊ ನೋಡೋಣಂತೆ ಯಾವಾಗಿಂದ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ನೋಡ್ಕೊಂಡ್ರೆ ನಮಗೆ ಐಡಿಸಿ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. 2024 ಕ್ವಾರ್ಟರ್ 1 ನಲ್ಲಿ ಮೊಬೈಲ್ ಶಿಪ್ಮೆಂಟ್ ಗೆ ಸಂಬಂಧಪಟ್ಟಿದ್ದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಸ್ಯಾಮ್ಸಂಗ್ ಇದೆ, ಹತ್ತತ್ರ 60.1 ಮಿಲಿಯನ್ ಯೂನಿಟ್ಸ್ ಶಿಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಆಪಲ್ ಕಂಪನಿ ಇದೆ, 50.1 ಮಿಲಿಯನ್ ಯೂನಿಟ್ಸ್ ನ ಶಿಪ್ ಮಾಡಿದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಶೌಮಿ ಇದೆ. ಇನ್ನ ಮಾರ್ಕೆಟ್ ಶೇರ್ ವಿಷಯಕ್ಕೆ ಬಂದ್ರೆ ಸ್ಯಾಮ್ಸಂಗ್ 20.8% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆಪಲ್ ಬಂದ್ಬಿಟ್ಟು 17.3% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ಗ್ರೇಟ್ ಅಂತಾನೆ ಹೇಳ್ಬೋದು. ಏನಕ್ಕೆ ನಾನು ಗ್ರೇಟ್ ಅಂತಿದ್ದೀನಿ ಅಂದ್ರೆ, ಇವಾಗ ಸ್ಯಾಮ್ಸಂಗ್ ಮೊಬೈಲ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ 10,000ದಿಂದ 1.5 ಲಕ್ಷದವರೆಗೂ ನಿಮಗೆ ಮೊಬೈಲ್ಸ್ ಸಿಗುತ್ತೆ. ಐಫೋನ್ಸ್ ಅಲ್ಲಿ ನಿಮಗೆ ಹಂಗ್ ಸಿಗೋದಿಲ್ಲ. ನೀವು ಐಫೋನ್ ಹೊಸದು ತಗೋಬೇಕು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 50,000 ನೀವು ಇಡಬೇಕಾಗುತ್ತೆ. ಆದ್ರೂ ಕೂಡ ಸೆಕೆಂಡ್ ಪ್ಲೇಸ್ ಅಲ್ಲಿ ಆಪಲ್ ಕಂಪನಿ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ ಯಾವ ಲೆವೆಲ್ ಅಲ್ಲಿ ಐಫೋನ್ಸ್ ಪರ್ಚೇಸ್ ಮಾಡ್ತಿದ್ದಾರೆ ಅಂತೇಳಿ. ಸ್ಯಾಮ್ಸಂಗ್ ಅವರು ಆ ಎಲ್ಲಾ ಮೊಬೈಲ್ಸ್ ಕೂಡ ಸೇಲ್ ಮಾಡಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಆಪಲ್ ಕಂಪನಿಯವರು ನೋಡ್ಕೊಂಡ್ರೆ ಬರೀ ಪ್ರೀಮಿಯಂ ಮೊಬೈಲ್ಸ್ ಸೇಲ್ ಮಾಡ್ತಾನೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತಾನೆ. ಎಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಸ್ಲಾದಲ್ಲಿ ನಿಮಗೆ ಆಟೋ ಪೈಲಟ್ ಫೀಚರ್ ಇರುತ್ತೆ. ನನಗೆ ಅನಿಸ್ತಂಗೆ ಇದೆಲ್ಲರಿಗೂ ಕೂಡ ಗೊತ್ತಿರೋದೆ. ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೀವು ಸ್ಟೇರಿಂಗ್ ಮುಟ್ಟೋದೇ ಬೇಡ, ಜಸ್ಟ್ ನೀವು ಲೊಕೇಶನ್ ಸೆಟ್ ಮಾಡಿ ಆರಾಮಾಗಿ ಕುತ್ಕೊಂಡ್ರೆ ಸಾಕು, ಅದೇ ಡ್ರೈವ್ ಮಾಡ್ಕೊಂಡು ನಿಮ್ಮನ್ನಾದ್ರೆ ಕರ್ಕೊಂಡು ಹೋಗುತ್ತೆ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ, ಅಷ್ಟು ಬಿಟ್ರೆ ಈ ಒಂದು ಫೀಚರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಈ ಒಂದು ಆಟೋ ಪೈಲಟ್ ಫೀಚರ್ ಇಂದ ಒಂದು ಪ್ರಾಣ ಆದ್ರೆ ಉಳಿದಿದೆ. ಈ ಒಂದು ಇನ್ಸಿಡೆಂಟ್ ಯಾವ ರೀತಿ ನಡೆದಿದೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಫ್ರಾಂಕ್ಲಿನ್ ಅಂತೇಳಿ. ಏಪ್ರಿಲ್ 1ನೇ ತಾರೀಕು ಟೆಸ್ಲಾ ಕಾರ್ ತಗೊಂಡು ಇವರು ಹೊರಗಾದ್ರೆ ಹೋಗಿದ್ದಾರೆ. ಹೊರಗೆ ಹೋಗ್ತಾ ಹೋಗ್ತಾ ಸಡನ್ ಆಗಿ ಇವರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇವರಿಗೆ ಏನ್ ಮಾಡ್ಬೇಕಂತನೂ ಕೂಡ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಈ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂದ್ರೆ, ಹಾಸ್ಪಿಟಲ್ಗೆ ಲೊಕೇಶನ್ ಸೆಟ್ ಮಾಡ್ಬಿಟ್ಟು ಕೂತಿದ್ದಾನೆ. ಆ ಕಾರೇ ಕರೆಕ್ಟ್ ಆಗಿ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗಿದೆ ಅಂತಾನೆ ಹೇಳ್ಬೋದು. ಟೆಸ್ಲಾ ಕಾರ್ ಇರೋದ್ರಿಂದಾನೆ ಇವತ್ತು ನನ್ನ ಪ್ರಾಣ ಉಳಿದಿದೆ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಆದ್ರೆ ಹೇಳ್ತಿದ್ದಾನೆ. ಇವನೊಂದು ಸ್ವಲ್ಪ ಫೋಟೋಸ್ ಶೇರ್ ಮಾಡಿದ್ದಾದ್ಮೇಲೆ ಎಲೋನ್ ಮಸ್ಕ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಎಲೋನ್ ಮಸ್ಕ್ ಅವರು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ತರ ಫೀಚರ್ಸ್ ಯಾವಾಗ್ಲೂ ನಮಗೆ ಯೂಸ್ ಆಗೋದಿಲ್ಲ, ಇಂಥ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವಾಗ ನಮ್ಮ ಪಕ್ಕದಲ್ಲಿ ಯಾರು ಇಲ್ಲ ಅಂದಾಗ ಈ ತರ ಒಂದು ಫೀಚರ್ ಇತ್ತು ಅಂದ್ರೆ ನಮ್ಮನ್ನೇ ಅದು ಆರಾಮಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತೆ. ನಮ್ಮ ಇಂಡಿಯಾದಲ್ಲಿ ಈ ತರ ಫೀಚರ್ಸ್ ಎಲ್ಲ ಕರೆಕ್ಟ್ ಆಗಿ ವರ್ಕೌಟ್ ಆಗೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಬೇರೆ ದೇಶದಲ್ಲಿ ನೋಡ್ಕೊಂಡ್ರೆ ಈ ಒಂದು ಆಟೋ ಪೈಲಟ್ ಫೀಚರ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ದುಬೈ ಬಗ್ಗೆ ನಾನು ಸಪರೇಟ್ ಆಗಿ ಹೇಳಲೇಬೇಕಾಗಿಲ್ಲ, ಈ ಎಲ್ಲ ನ್ಯೂಸ್ ನಿಮ್ಗೆ ಆಗ್ಲೇ ಗೊತ್ತಾಗಿರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಟೈಮ್ ದುಬೈಯಲ್ಲಿ ಈ ತರ ಮಳೆ ಆಗ್ತಾ ಇರೋದು. ಅಲ್ಲಿರೋರ ಪ್ರಕಾರ ನೋಡ್ಕೊಂಡ್ರೆ ಲಾಸ್ಟ್ 75 ಇಯರ್ಸ್ ಅಲ್ಲಿ ಈ ತರ ಮಳೆ ಅವ್ರು ನೋಡೇ ಇಲ್ವಂತೆ. ನಾರ್ಮಲ್ ಆಗಿ ಮಳೆ ನೋಡ್ತಾ ಇದ್ರಂತೆ, ಆದ್ರೆ ಇಷ್ಟು ಜೋರಾಗಿ ನಾವು ಯಾವತ್ತೂ ಕೂಡ ಮಳೆ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ನನಗೆ ಏನೇನೆಲ್ಲ ವಿಡಿಯೋಸ್ ಸಿಕ್ಕಿದೆಯೋ ಆ ಎಲ್ಲ ವಿಡಿಯೋಸ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಊರೇ ಮುಳುಗೋಗಿದೆ ಅಂತಾನೆ ಹೇಳ್ಬೋದು. ಆ ಕಾರ್ಸ್ ನೋಡ್ಬೋದು ಯಾವ ರೀತಿ ಮುಳುಗೋಗಿದೆ ಅಂತೇಳಿ. ಪಾಪ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಇವಾಗ ಅಲ್ಲಿನ ಗೌರ್ಮೆಂಟ್ ನೋಡ್ಕೊಂಡ್ರೆ ವಿತಿನ್ 2 ಡೇಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ಅಂದ್ಮೇಲೆ 100% ನಡೆಯುತ್ತೆ. ರೀಸನ್ ಏನು ಅಂದ್ರೆ ಅವ್ರ ಡೆಡಿಕೇಶನ್ ಆ ರೀತಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇಷ್ಟೆಲ್ಲ ನೀರು ಯಾಕೆ ಬ್ರೋ ನಿಂತ್ಕೊಂತು ಅಂದ್ರೆ, ಇದು ಬಂದ್ಬಿಟ್ಟು ಒಂದು ರೀತಿ ಮ್ಯಾನ್ ಮೇಡ್ ಐಲ್ಯಾಂಡ್ ಅಂತಾನೆ ಹೇಳ್ಬೋದು. ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಕೂಡ ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ನೀರು ನಿಂತಿದೆ. ಇನ್ನೊಂದೆರಡು ದಿನದಲ್ಲಿ ಕಂಪ್ಲೀಟ್ ಆಗಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದುಬೈ ದೇಶದವರು ಆದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ನಿನ್ನೆ ಇನ್ನೂ ಒಂದು ಇನ್ಸಿಡೆಂಟ್ ನಡೆದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮಳೆ ಬಂದು ಹೋಗಿದ್ದಾದ್ಮೇಲೆ ಇಡೀ ಆಕಾಶ ಗ್ರೀನ್ ಕಲರ್ ಆಗಿದೆ, ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಫೋಟೋಸ್ ಕೂಡ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿದೆ. ಈ ಒಂದು ವಿಡಿಯೋಸ್ ನೋಡಿದಾಗ ತುಂಬಾನೇ ಬೇಜಾರಾಯ್ತು, ಯಾಕೆಂದ್ರೆ ಫಸ್ಟ್ ಟೈಮ್ ದುಬೈನ ಆ ತರ ನೋಡ್ತಾ ಇರೋದು. ಯಾವಾಗ್ಲೂ ಕೂಡ ಹೊಳಿತಾ ಇತ್ತು, ಫಸ್ಟ್ ಟೈಮ್ ನೋಡ್ಕೊಂಡ್ರೆ ಪಾಪ ತುಂಬಾನೇ ಮಳೆ ಬಂದಿದೆ. ಅವರೆಲ್ಲರೂ ಕೂಡ ರಿಕವರ್ ಆಗ್ಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳೋಣ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಕಂಪನಿಯವರು ಒಂದು ಹೊಸ ಇಯರ್ ಬಡ್ಸ್ ನ ಲಾಂಚ್ ಮಾಡಿದ್ದಾರೆ, ನಥಿಂಗ್ ಇಯರ್ ಎ ಅಂತ ಹೇಳ್ಬಿಟ್ಟು. ಇವಾಗ ಮೊಬೈಲ್ಸ್ ಅಲ್ಲಿ ನೋಡ್ಕೊಂಡ್ರೆ ನಥಿಂಗ್ ಫೋನ್ 1, ನಥಿಂಗ್ ಫೋನ್ 2, ನಥಿಂಗ್ ಫೋನ್ 2 ಯಾವ ರೀತಿ ಇರುತ್ತೋ ಈ ಬಡ್ಸ್ ಅಲ್ಲೂ ಕೂಡ ಇವಾಗ ಅದೇ ರೀತಿ ತರ್ತಾ ಇದ್ದಾರೆ. ನಥಿಂಗ್ ಇಯರ್ 1, ನಥಿಂಗ್ ಇಯರ್ 2, ಇವಾಗ ನಥಿಂಗ್ ಇಯರ್ ಎ ಅಂತ ಹೇಳ್ಬಿಟ್ಟು.
ಈ ಒಂದು ಬಡ್ಸ್ ಅಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗೆ ಬಂದ್ಬಿಟ್ಟು ಯೆಲ್ಲೋ ಕಲರ್ ಅಲ್ಲಿ ಬರುತ್ತೆ. ನೋಡೋದಕ್ಕೂ ಕೂಡ ಡಿಸೈನ್ ಒಂದು ಸ್ವಲ್ಪ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ STMM ಡ್ರೈವರ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಆದ್ರೆ ನಿಮಗೆ ಸೌಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಐರಿಸ್ ಆಡಿಯೋ ಸರ್ಟಿಫಿಕೇಶನ್ ಇಂದನೂ ಕೂಡ ಬರುತ್ತೆ. ಬ್ಲೂಟೂತ್ 5.3 ಗೆ ಸಪೋರ್ಟ್ ಮಾಡುತ್ತೆ. 45 ಡೆಸಿಬಲ್ ನಾಯ್ಸ್ ನ ಇದು ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 8,000 ಇಟ್ಟಿದ್ದಾರೆ. ಇವಾಗ ನೀವು ಒಂದು ಸ್ವಲ್ಪ ದಿವಸ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದ್ರೆ ನಾವು ನಿಮಗೆ 6,000ಕ್ಕೆ ಈ ಒಂದು ಬಡ್ಸ್ ನ ಸೇಲ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. 5,000 ಕೂಡ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಅದ್ರ ಬದಲು ನೀವು ಬೆಟರ್ CMF ಬಡ್ಸ್ ತಗೋಬಹುದು, 2,500ಕ್ಕೆ ಸಿಗುತ್ತೆ. ಆ ಬಡ್ಸ್ ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನನಗೆ ಕೇಳಿದ್ರೆ 5,000 ವರ್ತ್ ಅಲ್ಲ. ನ್ಯೂಸ್ ನೋಡ್ಕೊಂಡ್ರೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಇಂದ ಒಂದು ಹೊಸ ನ್ಯೂಸ್ ಹೊರಗೆ ಬಂದಿದೆ. ಈ ನ್ಯೂಸ್ ಕೇಳಿದಾದ್ಮೇಲೆ ನಿಜವಾಗ್ಲೂ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಎಲೆಕ್ಷನ್ಸ್ ನಡೀತಾ ಇದೆ. ಮುಂದಿನ ತಿಂಗಳು ನಮಗೆ ರಿಸಲ್ಟ್ ಬರುತ್ತೆ. ಮೇ ಇಲ್ಲ ಅಂದ್ರೆ ಜೂನ್ ತಿಂಗಳಲ್ಲಿ. ಇವಾಗ ಅಟ್ ಪ್ರೆಸೆಂಟ್ ನಮಗೆ ಪ್ಲಾನ್ ಪ್ರೈಸಸ್ ಏನಿದೆಲ್ಲ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಏರ್ಟೆಲ್, ಜಿಯೋ, ವೋಡಾಫೋನ್ ಐಡಿಯಾ ಈ ಕಂಪ್ನಿಗೆ ಸಂಬಂಧಪಟ್ಟ ಪ್ಲಾನ್ಸ್ ಏನಿರುತ್ತಲ್ಲ ಅದೆಲ್ಲನೂ ಕೂಡ ನಮಗೆ 15 to 20% ಪ್ರೈಸಸ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಎಲೆಕ್ಷನ್ ಟೈಮಲ್ಲಿ ನಿಮಗೆ ಜಾಸ್ತಿ ಆಗೋದಿಲ್ಲ, ಎಲೆಕ್ಷನ್ ಆದ್ಮೇಲೆ ನಿಮಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಪ್ರೈಸಸ್ ಜಾಸ್ತಿ ಆದ್ರೆ ಇವಾಗಿರೋ ಪ್ಲಾನ್ಸ್ ಗೆ ಕಂಪೇರ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 50ರಿಂದ 100 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಆದ್ರೆ ಇರುತ್ತೆ. ಸೊ ನೋಡೋಣಂತೆ ಏನಾಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಕ್ಲಾ ಈ ಒಂದು ಹೆಸರು ನಿಮ್ಗೂ ಕೂಡ ಗೊತ್ತಿರೋದೆ. ಏರ್ಟೆಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ಒಂದು ಹೆಸರನ್ನ ನೀವು ಕೇಳಿರ್ತೀರಾ. ಈ ಸಂಸ್ಥೆಯವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಇಂಟರ್ನೆಟ್ ಸ್ಪೀಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ. ಇವಾಗ ಇವ್ರು ಬಂದ್ಬಿಟ್ಟು ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಹಾಗೆ ಬಂದ್ಬಿಟ್ಟು iPhone 15 ಸೀರೀಸ್ ಗೆ ಸಂಬಂಧಪಟ್ಟಿದ್ದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, iPhone 15 ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ 5G ಸ್ಪೀಡ್ ಅಲ್ಲಿ ತುಂಬಾ ಬೆಟರ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಫ್ಯಾಮಿಲಿಯಲ್ಲಿ ಡೌನ್ಲೋಡ್ ಸ್ಪೀಡ್ ನೋಡ್ಕೊಂಡ್ರೆ 302 MB/s ಇದೆ. ಅದೇ iPhone 15 ಸೀರೀಸ್ ಅಲ್ಲಿ ಡೌನ್ಲೋಡ್ ಸ್ಪೀಡ್ ನೋಡ್ಕೊಂಡ್ರೆ 285 MB/s ಇದೆ. ಅದೇ ಅಪ್ಲೋಡ್ ವಿಷಯಕ್ಕೆ ಬಂದ್ರೆ ಇವಾಗ S24 ಸೀರೀಸ್ ಅಲ್ಲಿ ನಮಗೆ 23 MB/s ಇದೆ. ಅದೇ iPhone 15 ಸೀರೀಸ್ ಅಲ್ಲಿ ನೋಡ್ಕೊಂಡ್ರೆ 16 MB/s ಇದೆ. ಅಂದ್ರೆ ಕಂಪ್ಯಾರಿಟಿವ್ಲಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ತುಂಬಾ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ಆಪಲ್ ಕಂಪ್ನಿಯವರು ನೋಡ್ಕೊಂಡ್ರೆ ನಮ್ಮ ಮೊಬೈಲ್ಸ್ ಅಲ್ಲಿ 5G ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಹೊಸ ಆಂಟಿನಸ್ ಕೂಡ ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಸ್ಯಾಮ್ಸಂಗ್ ಮೊಬೈಲ್ಸ್ ನೋಡ್ಕೊಂಡ್ರೆ ತುಂಬಾ ಫಾಸ್ಟ್ ಇದೆ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಅಲ್ಲಿ ಈ ಡೌನ್ಲೋಡಿಂಗ್ ಸ್ಪೀಡ್ ಹಾಗೆ ಬಂದ್ಬಿಟ್ಟು ಅಪ್ಲೋಡಿಂಗ್ ಸ್ಪೀಡ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ V30e ಈ ಒಂದು ಮೊಬೈಲ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಒಂದು ಬಾಕ್ಸ್ ಕೂಡ ಲೀಕ್ ಆಗಿದೆ. ಡಿಸೈನ್ ನೋಡೋದಕ್ಕೆ ಒಂದು ಸ್ವಲ್ಪ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ. ಈ ಮೊಬೈಲ್ ಅಲ್ಲೂ ಕೂಡ ಹಿಂದಗಡೆ ನಿಮಗೆ ಒಂದು ರಿಂಗ್ ಲೈಟ್ ಇರುತ್ತೆ. ಈ ಮೊಬೈಲ್ ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಈ ಒಂದು ಪ್ರೊಸೆಸರ್ ಇರುತ್ತೆ. 44 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ 20,000 ಒಳಗಡೆ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ರೀಸೆಂಟ್ ಆಗಿ ರಿಯಲ್ಮಿ ಅವರು ಲಾಂಚ್ ಮಾಡಿದ್ರಲ್ಲ ರಿಯಲ್ಮಿ P1 Pro ಸೇಮ್ ಸ್ಪೆಸಿಫಿಕೇಶನ್ಸ್ ಅಂತಾನೆ ಹೇಳ್ಬೋದು. ಅದೇ ಸ್ಪೆಸಿಫಿಕೇಶನ್ಸ್ ಇಂದ ವಿವೋ ಕಂಪ್ನಿಯವರು ಲಾಂಚ್ ಮಾಡ್ತಿದ್ದಾರೆ. ನನಗೆ ಅನಿಸ್ದಂಗೆ 20,000 ಒಳಗಡೆನೆ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಕಂಪ್ನಿ ಬಗ್ಗೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಒನ್ ಪ್ಲಸ್ ಮೊಬೈಲ್ಸ್ ನಾವು ಆನ್ಲೈನ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು, ಆಫ್ಲೈನ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು. ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ನಮಗೆ ತುಂಬಾ ಸ್ಟೋರ್ಸ್ ಆದ್ರೆ ಇರುತ್ತೆ. ಈ ಎಲ್ಲಾ ಅಂಗಡಿಯವರು ಕೂಡ ನಾವು ಒನ್ ಪ್ಲಸ್ ಮೊಬೈಲ್ಸ್ ಸೇಲ್ ಮಾಡೋದಿಲ್ಲ. ನಾವು ಒನ್ ಪ್ಲಸ್ ಮೊಬೈಲ್ಸ್ ಸೇಲ್ ಮಾಡೋದ್ರಿಂದ ನಮಗೆ ಮಾರ್ಜಿನ್ ಕೂಡ ತುಂಬಾ ಕಮ್ಮಿ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ತುಂಬಾ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 4,500 ಅಂಗಡಿಯವರು ನಾವು ಮೊಬೈಲ್ಸ್ ಸೇಲ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವಾಗ ಇನ್ನ ಒಂದು ನ್ಯೂಸ್ ಹೊರಗೆ ಬಂದಿದೆ. ಇವಾಗ ಒಂದು ಸ್ವಲ್ಪ ನೋಡ್ಕೊಂಡ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಡೀತಾ ಇದೆ. 1.5 ಲಕ್ಷ ಅಂಗಡಿಯವರು ನಾವು ಒನ್ ಪ್ಲಸ್ ಮೊಬೈಲ್ಸ್ ಸೇಲ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮೇನ್ ರೀಸನ್ ಏನು ಅಂದ್ರೆ ಮಾರ್ಜಿನ್ ಸಿಗ್ತಾ ಇಲ್ಲ. ಬೇರೆ ಮೊಬೈಲ್ಸ್ ಸೇಲ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಲಾಭ ಇರುತ್ತೆ. ಒನ್ ಪ್ಲಸ್ ಮೊಬೈಲ್ಸ್ ಸೇಲ್ ಮಾಡೋದ್ರಿಂದ ನಮಗೆ ಲಾಭನೂ ಕೂಡ ತುಂಬಾ ಇಲ್ಲ. ಅದ್ರ ಜೊತೆಗೆ ಮೊಬೈಲ್ಸ್ ಕೂಡ ಅಷ್ಟೊಂದು ಸೇಲ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದ್ದಾರೆ. ಇದೆಲ್ಲಿವರೆಗೂ ಹೋಗುತ್ತಾ ಗೊತ್ತಿಲ್ಲ. ಒನ್ ಪ್ಲಸ್ ಅವರು ರಿಯಾಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ. ಯಾಕೋ ಇನ್ನವರು ರಿಯಾಕ್ಟ್ ಆದ್ರೆ ಆಗಿಲ್ಲ. ಇವಾಗ ಒಂದು ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲೇ ನಡೀತಾ ಇದಲ್ಲ. ನನಗೆ ಅನಿಸ್ತಂಗೆ 100% ರಿಯಾಕ್ಟ್ ಅಷ್ಟೇ ಗೈಸ್. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.